ದಿನದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ದಿನಾಂಕ 9ನೇ ತಾರೀಕು ನನ್ನ ಮೇಲೆ ಅಂಕಾಲಮುಡುಗು ಗ್ರಾಮದ ಪಾತಪಾಲ್ಯ ಕುಟುಂಬದ AR ಚೌಡಪ್ಪ ಮತ್ತೆ ಅವರ ಮಗ A ಶಿವಣ್ಣ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಅದರ ಫುಟೇಜಸ್ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀವಿ. ಅವರು ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿ ನಮ್ಮ ಪೂರ್ವಿಕರ ಬಗ್ಗೆ ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿದ್ದಾರೆ, ಅವಾಚಿ ಶಬ್ದಗಳಿಂದ ಮಾತಾಡಿದ್ದಾರೆ, ಅನ್ಪಾರ್ಲಿಮೆಂಟರಿ ವರ್ಡ್ಸ್ ನ ಯೂಸ್ ಮಾಡಿ ನಮ್ಮನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡೋ ತರ ಪ್ರಚೋದನೆ ಮಾಡ್ತಕ್ಕಂಥ ಮಾತುಗಳು ಮಾತಾಡಿದ್ದಾರೆ. ಆದ್ರೆ ನಾವು ಕಾನೂನಿಗೆ ಗೌರವ ಕೊಟ್ಟು ಅವ್ರಿಗೂ ತಿಳಿಸಿದೀವಿ, ಕಾನೂನು ಚೌಕಟ್ಟಿನಲ್ಲಿ ಏನ್ ಬೇಕಾಗಿದ್ರು ಮಾಡಿ ನಾವು ಅದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿದೀವಿ. ಆದ್ರೆ ಅವರು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ನಾವು ಪ್ರಾಣಾಪಾಯದಿಂದ ಬಚಾವಾಗಿರುವುದು ದೇವರ ಪುಣ್ಯ. ಸೊ 9ನೇ ತಾರೀಕು ಭಾನುವಾರ ಬೆಳಗ್ಗೆ 7:30 ಸುಮಾರಿಗೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು. 8ನೇ ತಾರೀಕು ರಾತ್ರಿ ನಾವು ಬೆಂಗಳೂರಿಂದ ಬರ್ಬೇಕಾದ್ರೆ ಪಾಲ್ಗೊಂಡ್ರು ಬೆಟ್ಟದ ಕೆಳಗಡೆ ಅವ್ರು ಸ್ಕೆಚ್ ಹಾಕಿರ್ತಾರೆ. ಆ ಸ್ಕೆಚ್ ಅಲ್ಲಿ ನಾನು ಮಿಸ್ ಆಗಿರ್ತೀನಿ. ಅವತ್ತು ಕೂಡ ಸಾಯಿಸೋದಕ್ಕೆ 8ನೇ ತಾರೀಕು ಶನಿವಾರ ರಾತ್ರಿ 8 ಗಂಟೆ ಸುಮಾರಿಗೆ ಸ್ಕೆಚ್ ಆಗಿ ಅವ್ರು ಫೇಲ್ ಆಗಿದ್ದಾರೆ. ಅವ್ರು ಅವಾಗ ಸಾಯಿಸಬೇಕು ಅಂತ ಹೇಳಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ಆದ್ರೆ ನಾನು ಬಚಾವಾಗಿದ್ದೀನಿ. 9ನೇ ತಾರೀಕು ಬೆಳಗ್ಗೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಪ್ರಚೋದನೆಗಾಗಿ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ರು ಕೂಡ ನಾನು ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳಿದ್ರು ಕೂಡ ಅವರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಈ ಪ್ರಕರಣವನ್ನ ಬಟ್ಲಳ್ಳಿ ಪೊಲೀಸ್ ಅವರು ಏನೋ ನಾನ್ ಕನ್ಸರ್ನಬಲ್ ಮತ್ತೆ ಸಿವಿಲ್ ಆಕ್ಟ್ ಅಂತ ಹೇಳಿ ತೋರಿಸಿದ್ದಾರೆ. ಇದು ತಪ್ಪು. ದಯವಿಟ್ಟು ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ, ತಹಸೀಲ್ದಾರ್ ಸಾಹೇಬರಿಗೆ, DC ಸಾಹೇಬರಿಗೆ, SP ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀನಿ. ಇದನ್ನ ಅಟೆಂಪ್ಟ್ ಆಫ್ ಮರ್ಡರ್ 307 ಕೆಳಗಡೆ ಬುಕ್ ಮಾಡಿ ಕೇಸ್ ಫೈಲ್ ಮಾಡಿ ಅವ್ರ ಮೇಲೆ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಇದು ಅಟೆಂಪ್ಟ್ ಆಫ್ ಮರ್ಡರ್ 307. ದಯವಿಟ್ಟು ಇದನ್ನ ಕೇಸ್ ಫೈಲ್ ಮಾಡಿ ಅಟೆಂಪ್ಟ್ ಆಫ್ ಮರ್ಡರ್ ಕೆಳಗಡೆ 307 ಬುಕ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತ ಹೇಳಿ ನಾನು ತಹಸೀಲ್ದಾರ್ಗೆ, DC ಸಾಹೇಬರಿಗೆ, SP ಸಾಹೇಬರಿಗೆ, ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ. ನೀವು ಮಾಧ್ಯಮದವರು ಸರಿಯಾಗಿ ತೋರಿಸಿ, ಅವರು ಮಾಧ್ಯಮವನ್ನ ಬೈದಿರ್ತಕ್ಕಂಥದ್ದು, ನನ್ನ ಮೇಲೆ ಪ್ರಚೋದನಕಾರಿ ಮಾಡತಕ್ಕಂಥ ಮಾತುಗಳನ್ನ ಮಾತಾಡಿರ್ತಕ್ಕಂಥದ್ದು, ನಮ್ಮ ಪೂರ್ವಿಕರ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಮಾತುಗಳನ್ನ ಮಾತಾಡಿರುವಂತದ್ದು ಮತ್ತು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ದಯವಿಟ್ಟು ತೋರಿಸಿ. ಇದಾದ ಘಟನೆಗಳು ಈ ಸಮಾಜದಲ್ಲಿ ನಡೀಬಾರದು. ನಾವು ಏನಿದ್ರು ಕೂಡ ಕಾನೂನು ಮುಖಾಂತರ ಹೋಗ್ಬೋದು. ನಾವು ಕೇಸ್ ಫೈಲ್ ಮಾಡಿದೀವಿ, ಅದು ಕೋರ್ಟ್ ನಲ್ಲಿದೆ. ಅವರು ಕೇಸ್ ಫೈಲ್ ಮಾಡಿದ್ದಾರೆ, ಅದು ಕೋರ್ಟ್ ನಲ್ಲಿದೆ. ಇದನ್ನ ತುತ್ತಾಗಿ ಪಡಿಸೋದಕ್ಕೆ ಅವರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನಾನೇನಾದ್ರು ಅವ್ರಿಗೆ ಉಲ್ಟಾ ಹೊಡೆಯೋದಕ್ಕೆ ಹೋಗಿದ್ರು, ಉಲ್ಟಾ ಏನಾದ್ರು ಮಾತಾಡಿದ್ರು, ನನ್ನ ಮೇಲೆ ಇವತ್ತು ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಮಾಡಿದ್ದಾರೆ. ಅದಾದ್ಮೇಲೆ ನಾನು 8ನೇ ತಾರೀಕು ಹೋಗ್ತೀನಿ ಅಂತ 5ನೇ ತಾರೀಕಿಗೆ SP ಸಾಹೇಬರು ಕುಶಾಲ್ ಚೌಕ್ಸಿ ಅವರಿಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪುನೀತ್ ಅವರಿಗೆ ಲೆಟರ್ ಕಳಿಸಿದ್ದೀನಿ. ನಾನು 8ನೇ ತಾರೀಕು ಸಾಯಂಕಾಲ ಶನಿವಾರ ಬರ್ತೀನಿ. ಅವರು ಅಟೆಂಪ್ಟ್ ಆಫ್ ಮರ್ಡರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಲೈಫ್ ಥ್ರೆಟ್ ಇದೆ ನನಗೆ ಅಂತ ಹೇಳಿ ನನಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೀನಿ. ಅವ್ರಿಗೆ ಎಚ್ಚರಿಕೆ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೀನಿ. ಶುಕ್ರವಾರ ರೀಚ್ ಆಗಿದೆ 7ನೇ ತಾರೀಕು ಅವ್ರಿಗೆ. 7ನೇ ತಾರೀಕು ಅವ್ರ ಮನೆಗಳ ಹತ್ರ ಹೋಗಿದ್ದಾರೆ. ಅವ್ರು ಹೇಳಿಕೆ ಪಡ್ಕೊಂಡಿದ್ದಾರೆ, ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವರು ಮಾರಣಾಂತಿಕ ಹಲ್ಲೆ ನನ್ನ ಮೇಲೆ ನಡೆಸಿದ್ದಾರೆ. ನನ್ನನ್ನು ಸಾಯಿಸುವ ಪ್ಲಾನ್ ನಡೀತಾ ಇದೆ. ನನಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಿ ಕೋರ್ತಾ ಇದ್ದೀನಿ. ನಾನು ತಾಲೂಕು ಆಫೀಸರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು, DC ಸಾಹೇಬರಾಗಿರ್ತಕ್ಕಂಥ ರವೀಂದ್ರ ಸಾಹೇಬರು, SP ಸಾಹೇಬರಾಗಿರ್ತಕ್ಕಂಥ ಕುಶಾಲ್ ಚೌಕ್ಸಿ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುವ ಪ್ರಯತ್ನಗಳು ಇನ್ನೂ ನಡೀತಾ ಇದೆ. ಆ ವಿಡಿಯೋ ನೀವು ಗಮನಿಸಿದ್ರೆ ಆ ಫುಟೇಜಸ್ ಅಲ್ಲಿ ಇದೆ. ನಿನ್ನನ್ನು ಬಿಡಲ್ಲ, ಸಾಯಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಸೂಕ್ತ ಭದ್ರತೆಯನ್ನ ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಚಟುವಟಿಕೆಗಳು ಮಾಡಬಾರ್ದು, ನಾನು RTI ಅಪ್ಲಿಕೇಶನ್ ಕಳಿಸಬಾರ್ದು, ನಾನು ಅವ್ರ ಮೇಲೆ ಕೇಸ್ ಫೈಲ್ ಮಾಡಬಾರ್ದು, ಆತರ ಮಾಡಬೇಕು ಅಂತ ಹೇಳಿ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ಆದ್ರೆ ಅವರು ನಾನ್ ಕನ್ಸರ್ನಬಲ್ ಅಂತ ಮಾಡಿದ್ದಾರೆ ರಿಪೋರ್ಟ್. ನೆಕ್ಸ್ಟ್ ಸಿವಿಲ್ ಡಿಸ್ಕೋರ್ಟ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ತಪ್ಪು. ಈಗಲಾದ್ರೂ ಪೊಲೀಸ್ ಇಲಾಖೆಯವರು ಸರಿದಿದ್ದುಕೊಂಡು ಸೆಕ್ಷನ್ 307 ಅಟೆಂಪ್ಟ್ ಆಫ್ ಮರ್ಡರ್ ಮಾಡಿ ಅವರು ತಕ್ಕ ಶಿಕ್ಷೆ ಕೊಡಬೇಕು. ಇಲ್ಲಾಂದ್ರೆ ಸಮಾಜದಲ್ಲಿ ಬೇರೆಯವರು ಕೂಡ ನಾಳೆ ಏನಾಗುತ್ತೆ ಈಗ ಅವರು ಹೇಳ್ಕೊಂತಿರ್ತಾ ಇದ್ದಾರೆ.
ನಾವೇನ್ ಬೇಕೋ ಎಲ್ಲ ಬದಲಿಸ್ಕೊಂಡು ಬಿಟ್ಟಿದೀವಿ. ಯಾರು ನಮ್ಮನ್ನ ಏನು ಮಾಡಕ್ಕಾಗಲ್ಲ, ಯಾವ ಸರ್ಕಾರನೂ ಏನು ಮಾಡಕ್ಕಾಗಲ್ಲ, ಪೊಲೀಸ್ ಇಲಾಖೆನೂ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಕೊಂಡು ತಿರ್ತಾ ಇದ್ದಾರೆ ಅವ್ರು ಆಲ್ರೆಡಿ. ಏಕಾಏಕಿ ನಾನು ಚೇಳೂರು ಕಡೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ ಗಾಡಿಯಲ್ಲಿ, ಯಾರು ಚೌಡಪ್ಪ ಅಡ್ಡಗಡ್ತಾರೆ, ಪ್ರಚೋದನಕಾರಿ ಮಾತುಗಳನ್ನ ಮಾತಾಡ್ತಾರೆ, ನಮ್ಮ ಪೂರ್ವಿಕರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಮಾತಾಡ್ತಾರೆ. ನಾನು ಅದಕ್ಕೆಲ್ಲ ಕಿವಿ ಕೊಡ್ತೀರಾ, ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳ್ತೀನಿ. ಅವ್ರ ಮಗನ ಫೋನ್ ಮಾಡಿ ಕರೀತಾರೆ. ಅವ್ರ ಮಗ ನಾನು ಕೈಲಿ ಇಟ್ಕೊಂಡಿರ್ತಕ್ಕಂಥ ಫೋನ್ ಅನ್ನ ಗಮನಿಸಿ ಆ ಕಾರಲ್ಲಿ ಇಳಿಬೇಕಾದ್ರೆ ಏನೋ ಶಸ್ತ್ರಾಸ್ತ್ರಗಳನ್ನ ತೆಗೆದಿಲ್ಲ, ಇಲ್ಲ ಅಂತಂದ್ರೆ ಅವ್ರ ಹತ್ರ ಏನೋ ಆಯುಧಗಳನ್ನ ಇಟ್ಕೊಂಡ್ ಬಂದಿದ್ದಾರೆ ನಮ್ಮ ಸಾಯಿಸೋದಕ್ಕೆ. ಹಾಗಾಗಿ ನೀವು ನೋಡ್ಬೋದು ಯಾವ ತರ ಏಟುಗಳು ಬಿದ್ದಿದ್ದಾವೆ ಅಂತ. ನನಗೆ ಆ ವಿಡಿಯೋ ಫುಟೇಜಸ್ ಎಲ್ಲ ಐತೆ. ನಾನು ಕೆಳಗಡೆ ಕಾಲುವೆಯಲ್ಲಿ ಬಿದ್ದಿದ್ದೀನಿ, ಅವ್ರು ಹೊಡಿದಿದ್ದಾರೆ, ನಾನು ಎದ್ದು ತಪ್ಪಿಸ್ಕೊಂಡಿದ್ದೀನಿ, ಮತ್ತೆ ವಿಡಿಯೋ ಮಾಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ಅವತ್ತು ನನ್ನ ಹತ್ರ ಕ್ಯಾಮ್ರಾ ಇದ್ರೆ ಸಾಯಿಸ್ತೀವಿ ಅಂತ ಹೇಳ್ತಕ್ಕಂಥ ಮಾತುಗಳು ಆ ವಿಡಿಯೋದಲ್ಲಿ ಫುಟೇಜಸ್ ಅಲ್ಲಿ ಇದಾವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಿಮ್ಮನ್ನ ನೋಡಿ, ನಾನು ಕೇಸ್ ಫೈಲ್ ಮಾಡಿದ್ದೀನಿ ಅವ್ರ ಮೇಲೆ. ಏನಂತ ಮಾಡಿದ್ರು? ಅವರು ಮಾಡಿರ್ತಕ್ಕಂಥ ಸಮಾಜಕ್ಕೆ ಅನ್ಯಾಯಗಳು ಏನಿದಾವೆ, ನಮಗೆ ಮಾಡಿರ್ತಕ್ಕಂಥ ಅನ್ಯಾಯಗಳಿದಾವೆ, ಪಬ್ಲಿಕ್ಗೆ ಮಾಡಿರ್ತಕ್ಕಂಥ ಅನ್ಯಾಯಗಳಿದಾವೆ. 54 ದೂರುಗಳನ್ನ ನಾವು ಅಕ್ಟೋಬರ್ 28ನೇ ತಾರೀಕು ದೂರನ್ನ ಕೊಟ್ಟಿದ್ದೀವಿ. ನನಗೆ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ನವೆಂಬರ್ 10ನೇ ತಾರೀಕು. ಅವರು ಜನವರಿ 23ನೇ ತಾರೀಕು ಕೇಸ್ ಫೈಲ್ ಮಾಡಿದ್ದಾರೆ ಕೋರ್ಟ್ ಅಲ್ಲಿ. ಅದು ತಪ್ಪುದಾರಿ ಇಳಿಸಿ ನನ್ನ ಮೇಲೆ ಗುಬೆ ಕುಡಿಸುವಂತ ಕೆಲಸಗಳು ಮಾಡಿರ್ತಕ್ಕಂಥದ್ದು ಈ ಷಡ್ಯಂತ್ರ. ముట్టుకున్న మాటలు ముట్టే ఏం ముడితేమే ముట్టద్దు కొడక నీకేం మానవ మర్యాద ఉందా? ఇట్లేబరా ఈ పక్కన చెట్లు కసు పెట్టేదా? ఇదేవుడు ఇది నీదా? ఇట్లా ఇలా గుంతాలది ఏంటది? ఇట్లా దావు ఇట్లా బాతా ఉంటుందా? ఎల్రా దాదు ఏంటిదా? గుంత అడ్డంది ఏంటదా? మాట మంత్రాలు చేసా నా కొడుకులు మీరు సంసారాలు కూల్ చేస్తారు. కోపం లెక్కలో అంతా దీనికి పెట్టుకుంటే నా కొడక ముందు అంగడి పెట్టాకే ఇవి చేసుకుంటే మేము చేస్తాం అట్లా పనులు. మేము రియా పగులు దుడిసా నా కొడుకులు మేము. ఎంత నా కొడుకు నువ్వు? మీడియా ఓహో ఎప్ప మీడియా ఈ మీడియా ఏమి ఎప్ప మీడియా యాన్న నీ దీంట్లోకి వచ్చినాం మేము రా. ఏ ఎప్పుడో నీ దాంట్లోకి వచ్చినాం మేము చెప్పురా. ఏ 3 మూటలు కాలిపోయినాయి, నువ్వే కాలిపోయించిండదు నా కొడుక. ఇప్పుడు వారం నుంచి ఎవతలు 3 తప్పాలు ఇవి ఇట్లా వచ్చి ఎవరన్నా ఎత్తుకట్టించి వైర్లు జాయిన్ చేసి నువ్వే కాల్చేయండి. 3 కాలిపోయినాయి మావే. పద అట్కా ఊర్లోకి పదరా, పద దేవస్థానం దగ్గరికి పద నా కొడుక. తప్పు మీరు చేయండి, మేము చేయండి. కొత్త దేవస్థానం దగ్గరికి ఇంట్లో నా కొడుక, ఇంట్లో మీరు అమ్మిండేది చదువు చేద్దాం గారికి. ఆ కోనేరుండే ఇల్లు నీకు ఇంకా మానవ మర్యాద ఉందా? మీకే దేవస్థానం దావుందా? దావుందా అని చెప్పరా నా కొడుక. మీరు ఫస్ట్ చదువు చేద్దాం కమ్ముకోమైనారు. మంజు ఇప్పుడు వస్తున్నా ఊర్లో ఉండా. ఏ అదరా నువ్వా పదరా ఊర్లోకే పదరా. అనిషేమని దోడుకోరాప, అనిషేమని దోడుకోరాప. పదా నువ్వా బిర్ని అనిషేమ దోడుకోరాప. నా కొడక ఎన్ని దినాలు నిన్ను చూసేదా? ఎన్ని దినాలు చూసేది నిన్ను? కానూన్ ప్రకారం పదం, కానూన్ ప్రకారం.